ಅಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ನಾನೇನು ಹೆಚ್ಚಿಗೆ ಸಮಯ ತೆಗೆದುಕೊಂಡಲ್ಲ. ನಮ್ಮೆಲ್ಲ ಸದಸ್ಯರು ಹೇಳಿದ್ದಾರೆ. ನೀವು ಪದೇ ಪದೇ ಒಂದು 10 ಸರಿ ನಾವು ರಾಜಕಾರಣ ಮಾಡಲ್ಲ ಅಂತ. ನಾವು ಕೂಡ ರಾಜಕಾರಣ ಬೇಡ. ನೀವು ಒಂದು ಮಾತು ರಾಜಕಾರಣನೇ ಬೇಡ, ಅದರಲ್ಲೂ ಗೊಬ್ಬರದ ರಾಜಕಾರಣನೇ ಬೇಡ. ಓಕೆನಾ? ನೀವು ಒಬ್ಬ ಸಚಿವರಾಗಿ ಹೇಳ್ಬೇಕು, ಎದ್ದು ನಿಂತ್ಕೊಂಡು ನೀವು ಕೊನೆಯಲ್ಲೇ ನಾವೆಲ್ಲ ಮಾತಾಡುವಾಗ ಇವರೆಲ್ಲ ಎಚ್ ಕೆ ಪಾಟೀಲು ಇವರೆಲ್ಲ ಇದ್ದಾರೆ, ನಾವು ಕೊನೆಯಲ್ಲಿ ವರ್ಡ್ ಹೇಳ್ತಿರಲ್ಲ, ಅದು ಭಾಳ ಇಂಪಾರ್ಟೆಂಟು. ಅಧಿಕಾರಿಗಳಿಗೂ ಹೋಗ್ತೈತೆ ಮತ್ತು ಮಾಧ್ಯಮಕ್ಕೂ ಹೋಗ್ತೈತೆ. ನೋಡ್ರಿ, ನಾಳೆಯಿಂದ ಎಲ್ಲೂ ಕ್ಯೂ ಇಲ್ಲ, ನಾಳೆಯಿಂದ ಯಾವುದೇ ಧರಣಿ ಇಲ್ಲ, ನಾಳೆಯಿಂದ ಯಾವುದೇ ಹೋರಾಟಗಳಿಲ್ಲ. ನಾನಿವತ್ತು ಆಶ್ವಾಸನೆ ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ ಎಲ್ಲೂ ಪ್ರಾಬ್ಲಮ್ ಇರಲ್ಲ ಅಂತ. ನಾನಲ್ಲ, ಒಂದು ನಿಮಿಷ ಹೇಳ್ಬಿಡ್ತೀನಿ, ನಾನು ಮುಗಿಸ್ಬಿಡ್ತೀನಿ. ನಾನು ಎಲ್ಲ ಹೇಳಿದ್ದಾರೆ. ನಮಗೂ ನಿಮಗೂ ಲೆಕ್ಕ ತಾಳೆ ಆಗಲ್ಲ, 100% ಆಗಲ್ಲ. ಯಾಕಂದ್ರೆ ನಮ್ಮ ಬೆಲ್ಲದ್ದು ಹೇಳಿದ್ರು, ವಿಜಯೇಂದ್ರ ಅವರು ಹೇಳಿದ್ರು, ಎಲ್ಲದಕ್ಕೂ ನಾನು ಎಲ್ಲ ತಂದಿದ್ದೆ. ನಮ್ಮ ಹೇಳಿದ್ರು, ಇಲ್ಲ ನೆನ್ನೆ ಎಲ್ಲ ನೀವು ಮಾತಾಡಿದರೆ ಇವತ್ತು ಮಾತಾಡಬಾರ್ದು ಅಂತ, ಅದಕ್ಕೆ ನಾನು ಮಾತಾಡಿಲ್ಲ. ಆದರೆ ನನಗೆ ಇರೋದು, ನಾನು ಆಗಸ್ಟ್ 11ನೇ ತಾರೀಕುವರೆಗೂ ಮಾಹಿತಿ ತೊಗೊಂಡಿದ್ದೀನಿ. ಅದರಲ್ಲಿ ಯೂರಿಯಾ 96,000 ಮೆಟ್ರಿಕ್ ಟನ್ ನಿಮ್ಮ ಹತ್ರ ಇದೆ, DAP 66,000 ಮೆಟ್ರಿಕ್ ಟನ್ ಇದೆ, NPK 3.50 ಲಕ್ಷ ಮೆಟ್ರಿಕ್ ಟನ್ ಇದೆ. ಇಷ್ಟಿದೆ ಅಂತ ನಮಗಿರೋಂಥ ಮಾಹಿತಿ. ಇಷ್ಟಿದ್ರೂ ಕೂಡ ಈ ಕಾಳಸಂತೆ ವ್ಯವಹಾರಗಳು ಪತ್ರಿಕೆಯಲ್ಲಿ ಬರ್ತಾ ಇದೆ, ಮತ್ತು ಕೇರಳಕ್ಕೆ ಸಾಗಿಸ್ತಾ ಇರೋದು ಬರ್ತಾ ಇದೆ, ಡೈವರ್ಷನ್ ಇಷ್ಟೆಲ್ಲ ಆಗ್ತಾ ಇದೆ. ಇದನ್ನು ನೀವು ಹೇಳ್ಬಿಡ್ತೀನಿ, ತಡೆಗಟ್ಬಿಟ್ಟಿದ್ರೆ ಮುಗಿದೋಗಿತ್ತು. ಇನ್ನೊಂದು, ನಾನು ಹೋಗಿದ್ದೆ ನಮ್ಮ ಸಕಲೇಶ್ವರ, ಹಾಸನ, ಅಲ್ಲಿ ಬೆಳೆ ಹಾನಿ ಆಗಿದೆ. ನೀವು ಹೇಳಿದ್ರಿ, ನೀವು ಏನು ಹೇಳಿದ್ರು ಉತ್ತರ, ಅದೇ ಉತ್ತರನೇ ನನಗೂ ಅಲ್ಲಿ ಅಧಿಕಾರಿಗಳು ಹೇಳಿದ್ದು. ನಾನು ಹೋಗಿ ರೈತರು ಎಷ್ಟು ನೀಟಾಗಿ ಹೇಳ್ತಾರೆ ಅಂದರೆ, ನಮಗೆ ನೋಡಿ ಸರ್, ಅವನು ಇದಾನಲ್ಲ ಸರ್, ಅವನು ಅಗ್ರಿಕಲ್ಚರ್, ಅವನೇ ಸರ್ ಬಂದು ಹೇಳಿದ್ದು, ಈ ಬೀಜ ತಗೋ ಅಂದ. ನಾನು ಅದೇ ತಗೊಂಡೆ ಸರ್ ಅಂದ. ಆಮೇಲೆ ಏನೇ ಅಂತಂದೆ, ಸರ್ ಅವನೇ ಹೇಳಿದ್ದು ಏನು ಗೊಬ್ಬರ, ಅದೇ ಗೊಬ್ಬರ ಹಾಕಿದೆ ಸರ್ ನಾನು. ಅವನೇನು ಹೇಳ್ದ, ಈಗ ಗೊತ್ತಲ್ಲ ಸರ್ ನಿಮಗೆ, ಔಷಧಿ ಹೂವು ಬರಬೇಕಾದ್ರೂ ಔಷಧಿ ಹೊಡಿಬೇಕು, ಅಲ್ಲಿ ಕಾಯಿ ಬಿಡಬೇಕಾದ್ರೂ ಅಷ್ಟು. ಅವನು ಹೇಳಿದ್ದೆ ಔಷಧಿ ಹೊಡೆದೆ ಸರ್, ನೋಡಿ ಸರ್ ಅಂತ ಹೇಳಿದ್ರು. ಬೆಳೆದೇ ಇಲ್ಲ, 3 ಅಡಿ 4 ಅಡಿ ಜೋಳ ಬರಬೇಕಾಯ್ತು, 1 ಅಡಿಗೆ ನಿಂತೋಗ್ಬಿಟ್ಟಿದೆ, ಮುಂದಕ್ಕೆ ಬಂದಿಲ್ಲ. ಅದಕ್ಕೆ ರೈತನ ನಾನೇನು ಉತ್ತರ ಕೊಡೋದು? ನಾನು ಅಧಿಕಾರಿಗೆ ಕೇಳಿದೆ, ಏನಪ್ಪ ಅಂತಂದ, ಸರ್ ಮಳೆ ಜಾಸ್ತಿ ಆಗ್ಬಿಡ್ತು ಸರ್ ಅಂತ. ಕರ್ನಾಟಕ ರೈತರು ನಿಮ್ ಮಿನಿಸ್ಟ್ರು ಬರೀ ಸ್ಟೇಟ್ನೇ ಹೇಳ್ತೀರ, ನೀವು ಕಳಿಸ್ರಿ ಮೊದಲು. ಸ್ವಲ್ಪ ನಿಮ್ಗೆ ಅರ್ಥ ಆಗುತ್ತೆ, ನಿಮಗೆ ಅರ್ಥ ಆಗೋದು ಎಲ್ಲ ಏನು ಸ್ಟೇಟ್ ಗವರ್ನಮೆಂಟ್ ಜಾರಿಗೆ ಹಾಕಿತಾ ಇದ್ರಲ್ಲ, ನೀವೇ ಬರ್ತಾ ಇದ್ರೆ ನಿಮ್ಮ ಎಂಪಿಗಳಲ್ಲಿ ಕೇಂದ್ರ ಸರ್ಕಾರದವರು ಸಂಬಂಧ ಸರಿಯಿಲ್ಲ. ಮಾತಾಡಿ ಹಂಗಲ್ಲಣ್ಣ, ಇದೆ ಅಂತದಿದು ಲೀಡ್ರು. ಈಗ ಬೆಲ್ಲದವರು ಅಪೋಸಿಷನ್ ಲೀಡ್ರ್ ಹೇಳೋದನ್ನು ಬಿಟ್ಟು ಅವ್ರು ಓವರ್ಟೇಕ್ ಮಾಡೋಕ್ಕೆ ಹೋಗ್ತಾವ್ರೆ. ನಾನು ಅಪೋಸಿಷನ್ ಲೀಡ್ರ್ ಹೇಳೋದಕ್ಕೆ ನಾನು ಕ್ಲಾರಿಫಿಕೇಷನ್ ಕೊಟ್ಟ ಮೇಲೆ ನಮ್ಮ ಪ್ರಿಯಾಂಕವ್ರು ಹೇಳ್ದಂಗೆ ನೀವೇನು ಬೇಕಾದ್ರೂ ಹೇಳಿ, ಬೈಕಟ್ ಮಾಡ್ತಿರೋ ಅಕ್ಸೆಪ್ಟ್ ಮಾಡ್ತಿರೋ ಅದು ನಿಮಗೆ ಬಿಟ್ಟದ್ದು. ನಾವು ಇಲ್ಲಿವರೆಗೆ ಎಷ್ಟು ಕೇಸ್ ಹಾಕಿದ್ದೀನಿ ಅಂತೂ ಹೇಳಿದ್ದೀನಿ. ನಾನು ಎಷ್ಟು ಕೇಸನ್ನು ನಾವು ಹಾಕಿದ್ರೆ ಗೋಲಿಬಾರ್ ಮಾಡಿಲ್ಲಲ್ಲ, ಬಟ್ ಗೋಲಿಬಾರ್ ಮಾಡೋ ಅಂಥ ಪರಿಸ್ಥಿತಿ ಬರೋದು ಬೇಡ. ಮಾಡಿಲ್ಲಲ್ಲ, ಕೇಸ್ ಹಾಕಿದ್ದೀರಿ, ಗೋಲಿಬಾರ್ ಮಾಡಿಲ್ಲ ಅಂತ ಹೇಳಿದೆ. ಯಾಕಂದ್ರೆ 2008 ಗೋಲಿಬಾರ್ ಮಾಡಿದ್ರಲ್ಲ ಇದೇ ರೈತರ ಮೇಲೆ. ಒಂದು ನಿಮಿಷ ನೆನಪಿರ್ಬೇಕಲ್ಲ ಅವರಿಗೆ. ಆಯ್ತು, ಮುಗಿಸಿ ಪ್ಲೀಸ್. ನಿಮಿಷ ಬಿಜೆಪಿ ಸರ್ಕಾರದಲ್ಲಿ ಗೋಲಿಬಾರ್ ಆಗಿರೋದು ಸರ್. ಕ್ಲಾರಿಫಿಕೇಶನ್ ಹೋಗದೆ ತಪ್ಪಾಗುತ್ತೆ ರೀ.
ಸರ್ಕಾರದಿಂದ ಗೋಲಿಬಾರ್ ಆಗಿದೆ. ಆಯ್ತು ಗೋಪಾಲ್ ಗೇಶ್ ಬೇಲೂರ್ ದಯವಿಟ್ಟು ಕೂತ್ಕೊಳ್ಳಪ್ಪ. ನೋಡಿ, ಹಾವೇರಿನಲ್ಲಿ ಅತ್ಯಂತ ಹೆಚ್ಚು ಬೇಡಿಕೆ ಮತ್ತು ಹೋರಾಟ ನಡೀತಾ ಇರ್ತಕ್ಕಂಥದ್ದು. 53,000 ಬೇಡಿಕೆ ಇತ್ತು, 61,000 ಕೊಟ್ಟಿದ್ದೀವಿ. ಈ 9,000 ಅಶೋಕ್ ಅವರೇ ದಯಮಾಡಿ ಕೇಳಬೇಕು. 90,000 ಇರೋದು ನಾವು ಟ್ಯಾಕ್ಸೆಲ್ಲೋ ನಮ್ಮ ಕಂಟ್ರೋಲ್, 96,000 90,000 ಇರಲಿ, ನಮ್ಮ ಕಂಟ್ರೋಲೇ ಅಲ್ಲ. ಇಡೀ ರಾಜ್ಯದಲ್ಲಿ 5,000 ಅಂಗಡಿಗಳೇನಿದೆ ಅಲ್ಲಿರುತ್ತೆ. ಆದರೆ ಪ್ರತಿನಿತ್ಯ ನಾವು ಪ್ರಯತ್ನ ಮಾಡಿ ಕೇಂದ್ರದಿಂದ ತರಿಸ್ತಾ ಇದ್ದೀವಲ್ಲ, ಅದನ್ನು ಎಲ್ಲೆಲ್ಲಿಗೆ ಹೋಗಬೇಕು, ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ನೀವು ಹೇಳಿದ್ರಿ. ನಾಳೆಯಿಂದ ಕ್ಯೂ, ನೀವು ನಾಳೆಯಿಂದ ದಯಮಾಡಿ ಹೆಚ್ಚು ಈ ಥರದಕ್ಕೆ ರಾಜಕಾರಣನ ನಾನು ಮಾಡಲ್ಲ ನೀವು ಮಾಡಲ್ಲ ಅಂತ ಹೇಳಿದ್ರಲ್ಲ, ಅಲ್ಲಲ್ಲ ನೀವು ಮಾಡಲ್ಲ ನಾವು ಮಾಡಬೇಡಿದ್ರಲ್ಲ, ಮಾಡದೇ ಇದ್ದರೆ 50% ನಾಳೆಯಿಂದನೇ ಕಡಿಮೆ ಮಾಡ್ತೀವಿ. ಕೆಲವ್ರು ಏನಾಗುತ್ತೆ, ಇಲ್ಲಿ ಯಾರೋ ಹೇಳಿದ್ರು, ಒಬ್ಬ ರೈತರ ಅವ್ರು ಬೇಕಾಗಿರೋದಕ್ಕಿಂತ 4 ಪಟ್ಟು ತೊಗೊಂಡೋಗಿದ್ದಾನೆ ಅಂತ. ಸೊ ಇದೆಲ್ಲ ಯಾಕೆ ಪ್ಯಾನಿಕ್ ಆಗಿ ನಾಳೆ ಬೇಕಾಗೋದು ಇವತ್ತೇ ಹೋಗೋದು, ಸೆಪ್ಟೆಂಬರಲ್ಲಿ ಬೇಕು ಅಂದರೆ ಇವತ್ತೇ ಹೋಗೋದು, ಈ ಥರದ್ದೆಲ್ಲ ಆಗ್ತಾಯಿದೆ. ಇದೆಲ್ಲ ಆಗದೇ ಇದ್ದರೆ ಯಾವ ಗಲಾಟೆ ಇಲ್ದಂಗೆ ನೋಡ್ಕೋತೀವಿ. ಇವತ್ತು ಸಹ ನಾನು ಸಾಯಂಕಾಲ ಮತ್ತೆ ಕೇಂದ್ರ ಸಚಿವರ ಜೊತೆ ಮಾತಾಡೋ ಪ್ರಯತ್ನ ಮಾಡಿ. ನಾವೇನು ಸ್ಟ್ರೈಕ್ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರೇನು ಮಾಡಲಿಲ್ಲ. ಜನ ಎಲ್ಲ ಬೀದಿ ಬಂದು ರೈತರು ಸ್ಟ್ರೈಕ್ ಮಾಡಿದಾಗ ನಾವು ವಿರೋಧ ಪಕ್ಷವಾಗಿ ನಾವು ಮಾಡಬೇಕು. ನೋಡಿ, ಅವ್ರು ಮಾಡಿಲ್ಲ ಅಂದ್ರೆ ನಾವು ಹೆಂಗೆ? ಆಯ್ತು, ಅದು ಬಿಡಿ, ಮುಗಿಸಿ. ಆಯ್ತಲ್ಲ, ಕ್ಲಾರಿಫಿಕೇಶನ್ ಕೊಟ್ರಲ್ಲ, ಮುಗಿತಲ್ಲ. ಅಲ್ಲ, ಆಯ್ತು. ಈಗ ನೆಕ್ಸ್ಟ್ ನೀವು ಗೊಬ್ಬರ ಕೊಟ್ಟರೆ ಗೊಬ್ಬರ ಕೊಡೋರು ನೀವು, ಕೇಂದ್ರದವ್ರು ಗೊಬ್ಬರ ಗೊಬ್ಬರ ಕೊಡೋರು ನೀವು, ನೀವೇ ಸ್ಟ್ರೈಕ್ ಮಾಡೋದಾ? ನೀವೇ ಸ್ಟ್ರೈಕ್ ಮಾಡ್ತೀರಿ. ಕೇರಳಕ್ಕೆ ಗೊಬ್ಬರ ಕೊಡ್ರಿ ಅಂತೀವಿ. ಗಮನ ಸೆಳೆಯುವ ಸೂಚನೆ ಇದೆ. ಸಮಸ್ಯೆನೇ ಬರಲ್ಲ. ಅಶೋಕ್ ಮ್ಯಾನೇಜ್ ಮಾಡಬೇಕಾಗಿತ್ತು. ಮುಗಿಸ್ಬಿಡ್ತೀನಿ. ನೋಡಿ, ಇಲ್ಲ ನೋಡಿ, ಗಮನ ಸೆಳೆಯುವ ಸೂಚನೆ. 96,000 ನಿಮ್ಮ ಹತ್ರ ಇದೆ. 96,000 ಇದ್ರು ಮ್ಯಾನೇಜ್ ಬಾಲಕೃಷ್ಣ ಅವರೇ, ಮ್ಯಾನೇಜ್ ಮಾಡದೆ 77,000 ಕೊಟ್ರೆ, 2,77,000 ಕೊಟ್ರೆ ಇದಕ್ಕಿಂತ ನೀವು ಎಲ್ಲ ಕಳಿಸ್ತೀವಿ. 2,77,000 ಎಲ್ಲ ಕಳ್ಸೋದು. ಹಾಸನ ಜಿಲ್ಲೆದು ಈಗ ಮೆಕ್ಕೆಜೋಳಕ್ಕೂ ನೀವು ಬಿಟ್ಕೊಡಿ ನೋಡಿ, ಅದಕ್ಕೆ ಉತ್ತರನೇ ಇಲ್ಲ. ಸರ್ ಅಧ್ಯಕ್ಷರೇ, ಒಂದು ನಿಮಿಷ ನಿಜಾಂಶನ ಈಗ ಅಧ್ಯಕ್ಷರೇ, ಪ್ರತಿ ಅಂಕಿ ಅಂಶ ಕೊಟ್ಟೆ. ನಾನು ಯಾಕೆ ಕೇಂದ್ರ ಸರ್ಕಾರನ ಟೀಕೆ ಮಾಡಲಿಕ್ಕೆ ಹೆಚ್ಚು ಒಂದು ನಿಮಿಷ ಪ್ಲೀಸ್ ಟೀಕೆ ಮಾಡೋಕ್ಕೆ ಹೋಗಲಿಲ್ಲ ಅಂದರೆ, ಎಲ್ಲ ವಿಚಾರದಲ್ಲಿ ರಾಜಕಾರಣದಲ್ಲಿ ಎಷ್ಟೋ ಅನ್ಯಾಯ ಆಗಿದೆ. ಮಾದಾಯಿನಲ್ಲಿ ಏನಾಗಿದೆ, ಬೆಂಗಳೂರು ಅಭಿವೃದ್ಧಿಗೆ ಕೊಡ್ತೀನಿ ಅಂತ ಏನು ಕೊಟ್ಟಿಲ್ಲ, ಮತ್ತು ಟ್ಯಾಕ್ಸಲ್ಲಿ ಏನು ವ್ಯತ್ಯಾಸ ಇದೆ, ತಾರತಮ್ಯ ಇದೆ. ಕೇಂದ್ರ ಸರ್ಕಾರ ಆಲ್ಮಟ್ಟಿನಲ್ಲಿ ಏನು ವ್ಯತ್ಯಾಸ ಇದೆ. ಕಳೆದ 2 ವರ್ಷದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನಾವು ಪ್ರತಿಭಟನೆ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಈ ನಬಾರ್ಡಲ್ಲಿ ಲಾಸ್ಟ್ ಟೈಮು ಎಷ್ಟು ಕಡಿಮೆ ಕೊಟ್ಟರು, ರೈತರಿಗೆ ಕೊಡ್ತಕ್ಕಂಥ ನಬಾರ್ಡ್ ಯೋಜನೆಯಲ್ಲಿ ಎಷ್ಟು ಹಣ ಕಡಿಮೆ ಕೊಟ್ಟರು. ಇದೆಲ್ಲ ಇದ್ರೂ ನಾವು ಯಾಕೆ ಸಾಫ್ಟ್ ಆಗಿದ್ದೀವಿ ಅಂದರೆ, ಘರ್ಷಣೆಗೆ ಹೋಗಿ ನಮ್ಮ ರಾಜ್ಯದ ರೈತರಿಗೆ ತೊಂದರೆ ಆಗೋದು ಬೇಡ ಅಂತಿದ್ದು. ಇವರು 2,77,000 ಕೊಟ್ಟರೆ ಇವತ್ತು ಅವ್ರ ಮನೆಗೂ 5 ಮೂಟೆನ ಎಕ್ಸ್ಟ್ರಾ ಕಳಿಸ್ಕೊಡ್ತಾರೆ. ಅಶೋಕ್, 2,77,000 ಕೊಟ್ಟರೆ ಮನೆಗೂ 5 ಮೂಟೆನ ಕಳಿಸ್ತೀವಿ. ರೈತರು ಪ್ರಾಮಾಣಿಕವಾಗಿ ರೈತರು ಗಲಾಟೆಗೆ ರೆಡಿ ಇಲ್ಲ. ಇವರು ಅದನ್ನು ಬೇಕು ಅಂತ ಪ್ರವೋಕ್ ಮಾಡಿ ಇವತ್ತು ನನ್ನ ಹತ್ರ ಖಾಸಗಿಯಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.